ಎಲ್ ಸ್ವಾಮಿ, ಇಲ್ಲಿ ನಾವು ಸಚಿವರು ಬರೋದನ್ನು ನೋಡ್ತಾ ಇದ್ವಿ. ಲೋಗೋಗಳ ಮೈಕ್ಗಳನ್ನು ಹಿಡಿದಾಗ ಮಾಧ್ಯಮದವರು ಎಲ್ಲ ಒಂದು ಕಡೆ ಅಂತರ ಕಾಯ್ದುಕೊಳ್ತಿದ್ದಾರೆ. ಈ ಟೈಮ್ನಲ್ಲಿ ಮಾತಾಡಿದರೆ ಅದು ಸೂಕ್ತ ಅಲ್ಲ. ಈಗ ಸಿದ್ದರಾಮಯ್ಯವ್ರ ಪರವಾಗಿ ಮಾತಾಡಿದರೆ ಮತ್ತೆ ಡಿ ಕೆ ಶಿವ್ರ ಕೆಂಗಣೆ ಗುರಿ ಆಗಬೇಕು, ಇವ್ರ ಪರವಾಗಿ ಮಾತಾಡಿದರೆ ಮತ್ತೆ ಅವರ ಒಂದು ಸಖ್ಯವನ್ನು ಕಳೆದುಕೊಳ್ಬೇಕು. ಹಾಗಾಗಿನೇ ಎಲ್ಲ ಒಂದು ಕಡೆ ಆ ಕಾರಣಕ್ಕೋಸ್ಕರ ಮಾತಾಡ್ತಿಲ್ವಾ ಅಂತ ಹೆಂಗೆ ಈಶ್ವರ್ ಖಂಡ್ರೆ ಮಾತಾಡ್ತಾ ಇದ್ದಾರೆ ಈಗ. I don't know. One of also the probable for the party president post, saying that he doesn't want to comment anything right now. ಅಧಿಕೃತವಾಗಿ ಸಿಎಂ ರಾಜೀನಾಮೆಗೆ ಆಗ್ಬೋದು ಅಥವಾ ಹೈಕಮಾಂಡ್ ತೀರ್ಮಾನ ಏನಿದೆ ಅನ್ನೋದು ವಿಚಾರಕ್ಕೆ ಸಂಬಂಧಪಟ್ಟಂತೆ ಯಾರು ಸ್ಪಷ್ಟವಾಗಿ ಹೇಳ್ತಾ ಇಲ್ಲ. ಅಂದರೆ ಹೈಕಮಾಂಡ್ ರಾಹುಲ್ ಗಾಂಧಿ ಅವರು ಸೂಚನೆ ಕೊಟ್ಟಿದ್ದಾರೆ. ರಾಹುಲ್ ಗಾಂಧಿ ಸೂಚನೆಯ ಮೇರೆಗೆ ಹೈಕಮಾಂಡ್ನಿಂದಲೇ ಅಧಿಕೃತವಾಗಿ ಘೋಷಣೆ ಆಗಲಿ ಅನ್ನೋದು ಕೂಡ ಕೆಲವು ಸಚಿವರು ಕಾಯ್ದು ನೋಡುವಂತೆ ಇರೋದು. ಯಾಕೆಂದರೆ ವ್ಯತಿರಿಕ್ತವಾಗಿ ಹೇಳಿಕೆ ಕೊಟ್ಟಂಥ ಸಂದರ್ಭದಲ್ಲಿ ಬೇರೆ ರೀತಿಯ ಒಂದು ಪಕ್ಷಕ್ಕೆ ಡ್ಯಾಮೇಜ್ ಆಗುತ್ತೆ. ಅದಕ್ಕೆ ಯಾವುದೇ ಒಂದು ಆ ರೀತಿ ಆಗದಂತೆ ಡ್ಯಾಮೇಜ್ ಆಗದಂತೆ ಕಂಟ್ರೋಲ್ ಮಾಡೋದಕ್ಕೂ ಈಗ ಕೆಲ ಸಚಿವರು ಮುಂದಾಗಿರುವಂಥದ್ದು. ಎಲ್ಲವೂ ಹೈಕಮಾಂಡ್ಗೆ ಬಿಟ್ಟಿದ್ದು, ಹೈಕಮಾಂಡ್ ನಾಯಕರೇ ತೀರ್ಮಾನ ಮಾಡ್ತಾರೆ. ಹೈಕಮಾಂಡ್ ನಾಯಕರಲ್ಲೇ ಚರ್ಚೆ ಆಗಿರೋದು. ಹಾಗಾಗಿ ಹೈಕಮಾಂಡ್ ನಾಯಕರಿಂದಲೇ ಅಧಿಕೃತವಾದ ಘೋಷಣೆ ಆದರೆ ತನ್ನ ಬಳಿಕ ತಮ್ಮ ಅಭಿಪ್ರಾಯಗಳನ್ನು ಸಾರ್ವಜನಿಕವಾಗಿ ಹೇಳೋದು ಕೂಡ ತಪ್ಪಾಗಲ್ಲ. ಇಲ್ಲಾಂದರೆ ಅದು ಬೇರೆ ರೀತಿಯಲ್ಲಿ ಅರ್ಥ ಸಂದೇಶ ರವಾನೆ ಆದರೆ ಮತ್ತೆ ಸಮಸ್ಯೆಗಳು ಆಗುತ್ತೆ ಅನ್ನೋದು ಕೂಡ ಕೆಲವು ಸಚಿವರು ಎಚ್ಚರಿಕೆಯನ್ನು ವಹಿಸಿರುವಂಥದ್ದು. ಪ್ರಭು ಎಲ್ ಸ್ವಾಮಿ, ಈಗ ಸರ್ಕಾರ ಬಂದಾಗ ಆರಂಭದಲ್ಲಿ ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬಂದಾಗ ಕಾವೇರಿ ನಿವಾಸ ನೋಡ್ತಾ ಇದ್ವಿ, ಗಿಜುಗುಡ್ತಾ ಇತ್ತು ಸಚಿವರುಗಳಿಂದ ಮತ್ತು ಅವರ ಆಪ್ತರಿಂದ. ಬಟ್ ಈಗ ಅದೇ ಪರಿಸ್ಥಿತಿ ಸಿದ್ದರಾಮಯ್ಯ ನಿರ್ಗಮನ ಸಂದರ್ಭದಲ್ಲಿ ಗೊತ್ತಾಗ್ತಿದೆ. ಶಕ್ತಿ ಕೇಂದ್ರ ಆಗಿ ಮಾರ್ಪಟ್ಟಿದೆ ಅಲ್ವಾ ಟೋಟಲಿ. ಆ ಭದ್ರತೆ ಅವರ ಅಭಿಮಾನಿಗಳು ಬರೋದನ್ನು ನೋಡ್ತಾ ಇದ್ರೆ ಈ ಒಂದು ಕ್ಷಣ ಖಂಡಿತ ಪ್ರಭು. ಸಾಕಷ್ಟು ಅಭಿಮಾನಿಗಳು ನಿನ್ನೆ ಕೂಡ ಇಲ್ಲಿ ಸಿಎಂ ಸಿದ್ದರಾಮಯ್ಯನವರು ಮನೆ ಮುಂದೆ ಜಮಾಯಿಸಿದ್ರು. ರಾಜೀನಾಮೆ ಕೊಡೋದು ಬೇಡ, ಇದು ರಾಹುಲ್ ಗಾಂಧಿಯವರು ತಮ್ಮ ನಿರ್ಧಾರವನ್ನು ವಾಪಸ್ ತೆಗೆದುಕೊಳ್ಬೇಕು, ಜೊತೆಗೆ ಕಾಂಗ್ರೆಸ್ ಹೈಕಮಾಂಡ್ ನಾಯಕರು ಕೂಡ ಇದ್ರ ಬಗ್ಗೆ ಗಮನ ಹರಿಸಬೇಕು, ಯಾವುದೇ ರೀತಿ ಬೇಡ ರಾಜೀನಾಮೆ ಕೊಡೋದು ಬೇಡ ಎಂಬ ಹೇಳಿಕೆಗಳನ್ನು ಕೊಡ್ತಾ ಇರೋದು. ಈ ಹಿನ್ನೆಲೆಯಲ್ಲಿ ಅಭಿಮಾನಿಗಳು ಕೂಡ ಇವತ್ತು ಜಮಾಯಿಸ್ತಾ ಇದ್ದಾರೆ. ನಿನ್ನೆ ತಡರಾತ್ರಿ ಕೂಡ ಜಮಾಯಿಸ್ತಾ ಇದ್ದಾರೆ. ಈಗಾಗಲೇ ಅಭಿಮಾನಿಗಳು ಕೂಡ ಇದ್ದಾರೆ. ಇನ್ನು ನಮ್ಮ ಜೊತೆ ಒಂದಿಷ್ಟು ಅಭಿಮಾನಿಗಳು ಇದ್ದಾರೆ. ಪ್ರಭು, ಅವ್ರನ್ನೂ ಮಾತಾಡಿಸ್ತೀನಿ. ಸರ್, ಎಲ್ಲಿಂದ ಬಂದಿದ್ದೀರಿ? ಸರ್, ನಾವು ವರ್ಣಕ್ಷೇತ್ರದಿಂದ ಬಂದಿರೋದು. ಇವತ್ತು ಸಿಎಂ ಸಿದ್ದರಾಮಯ್ಯ ಅವರು ತಮ್ಮ ಸ್ಥಾನಕ್ಕೆ ಸಿಎಂ ಸ್ಥಾನಕ್ಕೆ ರಾಜೀನಾಮೆ ಕೊಡ್ತಾ ಇದ್ದಾರೆ. ಸರ್, ನಿಮ್ಮ ಅಭಿಪ್ರಾಯ? ಸರ್, ಸಿಎಂ ಸಿದ್ದರಾಮಯ್ಯ ಅವರು ಇವತ್ತು ಯಾವುದೇ ಕಾರಣಕ್ಕೂ ರಾಜೀನಾಮೆ ಕೊಡಬಾರ್ದು ಸರ್. ಇವತ್ತು ರಾಜ್ಯದಲ್ಲಿ ಸನ್ಮಾನ್ಯ ಮುಖ್ಯಮಂತ್ರಿಗಳು ಸಿದ್ದರಾಮಯ್ಯ ಅವ್ರನ್ನ ನೋಡಿ ನಾವು SC ST ಐದು ಒಕ್ಕೂಟ ಸರ್. ಇವತ್ತು ರಾಜ್ಯದಲ್ಲಿ ಇವತ್ತು ಮುಖ್ಯಮಂತ್ರಿಗಳು ಕೊಟ್ಟಂತ ಒಬ್ಬ ಮಹಾನ್ ನಾಯಕ ಅಂತಂದ್ರೆ ತಪ್ಪಾಗಲಾರದು. ಸನ್ಮಾನ್ಯ ಮುಖ್ಯಮಂತ್ರಿಗಳು ಇಂಥ ಒಬ್ಬ ಮುಖ್ಯಮಂತ್ರಿ ರಾಜ್ಯದಲ್ಲಿ ಅವಶ್ಯಕತೆ ಇದೆ ಸರ್. 2028 ಚುನಾವಣೆಗೆ ಮತ್ತೆ ಅಧಿಕಾರಕ್ಕೆ ಬರ್ತದೆ. DK ಶಿವಕುಮಾರ್ ಅವರು ಅವಾಗ ಮುಖ್ಯಮಂತ್ರಿ ಆಗಲಿ, ನಾವು ಐಯಿಂದ ಅವಾಗೆಲ್ಲ ಒಗ್ಗಟ್ಟಾಗಿ ರಾಜ್ಯದಲ್ಲಿ ಒಗ್ಗಟ್ಟಾಗಿ ಇಡೀ SC ST ಜನಾಂಗದವರು ನಮ್ಮ ಐಯಿಂದವರು ಸರ್ ಒಗ್ಗಟ್ಟಾಗಿ ನಾವು ಬಹುಮತಕ್ಕೆ ತಂದೇ ತರ್ತೀವಿ. 150 ಸೀಟ್ ಮೇಲೆ ಬಂದೇ ಬರ್ತದೆ ಸರ್. ಯಾವುದೇ ಕಾರಣಕ್ಕೂ ಮಿಸ್ ಇಲ್ಲ. ಎಷ್ಟು ಮುಖ್ಯಮಂತ್ರಿಗಳು ಕೊಡಲಿ, DK ಶಿವಕುಮಾರ್ ಅವರು ಬೇಡ ಅಂತಿಲ್ಲ, ಅವರು ನಮ್ಮ ನಾಯಕರೇ. ಆದ್ರೆ ಈ ಬಾರಿ ಇನ್ನೂ 2 ವರ್ಷಗಳ ಕಾಲ ಸನ್ಮಾನ್ಯ ಮುಖ್ಯಮಂತ್ರಿಗಳವರು ಸಹ ಕರ್ನಾಟಕದಲ್ಲಿ ಮುಖ್ಯಮಂತ್ರಿಗಳಾಗಿರ್ಬೇಕು. ಯಾಕಂತಂದ್ರೆ ಇವತ್ತು ಕೊಟ್ಟಿರ್ತಕ್ಕಂಥ ಗ್ಯಾರಂಟಿಗಳನ್ನ ಈಡೇರಿಸ್ಕ ಬಂದಿರತಕ್ಕಂಥ ಮುಖ್ಯಮಂತ್ರಿಗಳು ಅಂದ್ರೆ ಅವರು ನಮ್ಮ ಸನ್ಮಾನ್ಯ ಮುಖ್ಯಮಂತ್ರಿಗಳು. ಇವರಿಂದ ಒಂದು ಶಕ್ತಿನೇ ಇದೆ ಸಹ. ಕರ್ನಾಟಕದಲ್ಲಿ ಸನ್ಮಾನ್ಯ ಮುಖ್ಯಮಂತ್ರಿಗಳಿಂದ ಒಂದು ಶಕ್ತಿ ಇದೆ, ಐಯಿಂದ ಶಕ್ತಿ ಇದೆ, ಬಡವರ ಶಕ್ತಿ ಇದೆ. ಇವತ್ತು ಅನ್ನಭಾಗ್ಯ ಕೊಟ್ಟಂತವರು ರಾಜ್ಯದಲ್ಲಿ ಯಾರು ಈ ತರ ನಿರ್ಣಯ ತಗೊಂಡಿಲ್ಲ. ಮುಖ್ಯಮಂತ್ರಿಗಳಾದ ತಕ್ಷಣನೇ ಐಯಿಂದ ಹೋರಾಟಗಾರರು ಎಲ್ಲರೂ ಸಾಹೇಬ್ರಿಗೆ ಒಗ್ಗಟ್ಟಾಗಿ ಬೆಂಬಲವನ್ನು ಕೊಟ್ಟರು, ಅನ್ನಭಾಗ್ಯವನ್ನು ಕೊಟ್ಟರು. ಮುಖ್ಯಮಂತ್ರಿಗಳಾದ ತಕ್ಷಣನೇ ಪ್ರಮಾಣ ವಚನ ಸ್ವೀಕಾರ ಮಾಡಿದ ತಕ್ಷಣ ಬಂದು ಅನ್ನಭಾಗ್ಯವನ್ನು ಘೋಷಣೆ ಮಾಡಿದ್ರು. ಇದೆಷ್ಟು ಸಿದ್ದರಾಮಯ್ಯನವರ ಅಂದ್ರೆ ಸಿಎಂ ಅವರು ತಮ್ಮ ಸ್ಥಾನಕ್ಕೆ ರಾಜೀನಾಮೆ ಕೊಡಬಾರ್ದು. ಅವರು ಹಲವು ಯೋಜನೆಗಳನ್ನ ಬಡವರ ಪರವಾಗಿ ಕೊಟ್ಟಿದ್ದಾರೆ, ಹಾಗಾಗಿ ಮುಂದುವರಿಬೇಕು ಅನ್ನೋದು ಕೂಡ ಅವರ ಅನಿಸಿಕೆ. ಒಟ್ಟಾರೆಯಾಗಿ ಇವತ್ತು ಬ್ರೇಕ್ಫಾಸ್ಟ್ ಮೀಟಿಂಗ್ ಈಗಾಗಲೇ ಸಾಕಷ್ಟು ಸಚಿವರುಗಳು ಬರ್ತಾ ಇರೋಂಥದ್ದು. ಇವತ್ತಿನ ಬ್ರೇಕ್ಫಾಸ್ಟ್ ಮೀಟಿಂಗ್ ಅಲ್ಲಿ ಸಿಎಂ ಸಿದ್ದರಾಮಯ್ಯನವರು ಕೆಲವೊಂದು ವಿಚಾರಗಳನ್ನು ಮುಂದಿಡುವ ಸಾಧ್ಯತೆಗಳು ಇದೆ. ಅಂದ್ರೆ ರಾಜೀನಾಮೆಗೆ ಸಂಬಂಧಪಟ್ಟಂತೆ ಯಾವೆಲ್ಲ ವಿಚಾರಗಳನ್ನು ರಾಹುಲ್ ಗಾಂಧಿ ಆಗ್ಬೋದು ಇತರ ಹೈಕಮಾಂಡ್ ನಾಯಕರು ಕೇಳಿದ್ರು, ಅವರು ಕೂಡ ಏನೆಲ್ಲ ಸಲಹೆಗಳನ್ನು ಕೊಟ್ಟಿದ್ರು ಎನ್ನುವ ಬಗ್ಗೆ ಸಂಪೂರ್ಣವಾದ ಚರ್ಚೆ ನಡೆಯಲಿದೆ. ಪ್ರಭು, ಥ್ಯಾಂಕ್ ಯು ಎಲ್ ಸ್ವಾಮಿ ತಮ್ಮೆಲ್ಲ ಮಾಹಿತಿಗಾಗಿ.